ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪೂಜಾ ಭಗತ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಸ್ಕ್ಯಾನಿಂಗಿಗೆ ಹೋಗಿದ್ದೀನಿ. ಅಂದರೆ ಇವಾಗ 3 ಮಂತ್ಸ್ ಕಂಪ್ಲೀಟ್ ಆಗಿರೋದ್ರಿಂದ NT ಸ್ಕ್ಯಾನಿಂಗ್ ಇತ್ತು. ಸೊ ಇವಾಗ ಸ್ಕ್ಯಾನಿಂಗ್ ರೂಮ್ಗೆ ಹೋಗ್ತಾ ಇದ್ದೀನಿ. ಅಂದರೆ ಒಂದಿನ ಮುಂಚೆನೇ ಅಪಾಯಿಂಟ್ಮೆಂಟ್ ತೊಗೋಬೇಕು, ಬರ್ತೀವಿ ಅಂತ. ಅದಾದಮೇಲೆ ಟೋಕನ್ ಪ್ರಕಾರ ಯಾರ್ಯಾರಿದ್ದಾರೆ ಅವ್ರಿಗೆ ಮಾಡ್ತಾರೆ. ಫಸ್ಟು ನಾನು ಸ್ಕ್ಯಾನಿಂಗ್ ಮಾಡಿಸಾದ್ಮೇಲೆ ಬ್ಲಡ್ ಟೆಸ್ಟ್ ಕೊಡ್ತಾಯಿದ್ದೀನಿ. ನನಗೆ ಹುಷಾರಿರಲಿಲ್ವಲ್ಲ, ಜ್ವರ ಇತ್ತಲ್ಲ, ಆವಾಗ ಬ್ಲಡ್ ಟೆಸ್ಟ್ ಕೊಟ್ಟಿದ್ದೆ ಈಗ ಲಾಸ್ಟ್ 1 ವೀಕಲ್ಲಿ. ಇವಾಗ ಮತ್ತೆ ಕೊಟ್ಟಾಗ ಆ ಕಡೆ ಕೈಯಲ್ಲಿ ಬರಲಿಲ್ಲ ಅಂತ ಈ ಕಡೆ ಕೈಯಲ್ಲಿ ಬ್ಲಡ್ ತೊಗೋತಾ ಇದ್ದಾರೆ. ಅಲ್ಲೂ ನರ್ಸ್ಗೆ ಹೇಳ್ತಾ ಇದ್ದೆ ಮೆತ್ತಗೆ ಚುಚ್ಚಿ ಅಂತ, ಏಕೆಂದರೆ ತುಂಬ ನೋವುತ್ತೆ ನನಗೆ. ಇಂಜೆಕ್ಷನ್ ಅಂದರೆ ಸಣ್ಣದಾಗಿ ಚುಚ್ಚಿದ್ರೂ ನನಗೆ ಭಯ ಆಗುತ್ತೆ. ಇದು ನಾನು 3ನೇ ಸಲ ಬ್ಲಡ್ ಕೊಡ್ತಾ ಇರೋದು. ಫಸ್ಟ್ ಸ್ಕ್ಯಾನಿಂಗಲ್ಲಿ ಒಂದು ಸಲ, ಮತ್ತು ಹುಷಾರಿಲ್ದಾಗ, ಮತ್ತು ಇವಾಗ ಒಂದು ಸಲ NT ಸ್ಕ್ಯಾನಿಂಗಿಗೆ. ಇವಾಗ ನಾವು ರಿಪೋರ್ಟೆಲ್ಲ ಇಟ್ಕೊಂಡು ಕೂತಿದ್ದೀವಿ. ಇನ್ನೂ ರಿಪೋರ್ಟ್ ಬಂದಿರಲಿಲ್ಲ. ಬಿಲ್ ಕೊಟ್ಟಿದ್ರಲ್ಲ, ಅದನ್ನ ಇಟ್ಕೊಂಡಿದ್ವಿ. ಈ ಥರ ನಂಗೆ 2 ಕೈಗೂ ಚುಚ್ಚಿದ್ರು. ಹೋಗಿದ್ದಾಗ ನೋಡ್ಬಿಟ್ಟಂತೂ ತುಂಬ ಬೇಜಾರಾಯ್ತಾ ಇತ್ತು. ಸೊ ಅಲ್ಲಿಂದ ನಾವು ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿ ಬ್ಲಡ್ ಟೆಸ್ಟ್ ಕೊಟ್ಟು ನಮಗೆ ಸ್ಕ್ಯಾನಿಂಗ್ ರಿಪೋರ್ಟ್ ಇವತ್ತೇ ಕೊಟ್ಟರು. ಬ್ಲಡ್ ಟೆಸ್ಟನ್ನ ನಾಳೆ ಈವ್ನಿಂಗ್ ಸಿಗುತ್ತೆ ಅಂತೇಳಿ ಕಳಿಸಿದ್ರು. ನಾವಿವಾಗ ಅಲ್ಲಿಂದ ಡೈರೆಕ್ಟ್ ಚಿಕನ್ ಅಂಗಡಿಗೆ ಬಂದಿದ್ವಿ, ಚಿಕನ್ ತೊಗೋಬೇಕು ಅಂತೇಳಿ. ನನ್ನ ಹಸ್ಬೆಂಡ್ಗೆ ಚಿಕನ್ ತಿನ್ನಬೇಕಂತ ಹೇಳ್ಬಿಟ್ಟು ಅವ್ರು ರೆಗ್ಯುಲರಾಗಿ ಇಲ್ಲಿಗೆ ಬರೋದಂತ ಹೇಳ್ಬಿಟ್ಟು ಕರ್ಕೊಬಂದಿದ್ರು. ಇಲ್ಲಿ ಈಚೆ ಕಡೆ ಪಾರಿವಾಳ ಎಲ್ಲ ಇತ್ತು, ಅದನ್ನು ನೋಡ್ತಾ ನಿಂತಿದ್ದೆ. ಯಾಕೆಂದರೆ ಇನ್ನು ಚಿಕನ್ ಅಂಗಡಿ ಓನರ್ ಬಂದಿರಲಿಲ್ಲ, ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಅಲ್ಲೇ ನಿಂತಿದ್ವಿ. ಆಮೇಲೆ ಅವ್ರು ಬಂದಮೇಲೆ ನಾವು ಚಿಕನ್ ತೊಗೊಂಡು ಅಲ್ಲಿಂದ ವಾಪಸ್ ಹೋದ್ವಿ. ಇವಾಗ ನಾನು ಸ್ಕ್ಯಾನಿಂಗ್ ರಿಪೋರ್ಟ್ ತೋರಿಸ್ತೀನಿ. ನಾನು ಸ್ಕ್ಯಾನ್ ಮಾಡಿಸಿದ್ದು ಲಾಸ್ಟು 14th. ಸೊ ಆವಾಗ ನನಗೆ 12 ವೀಕ್ಸ್ 4 ಡೇಸ್ ಆಗಿತ್ತು. ಮತ್ತು ಇದು ಎಂಡ್ ಡೇಟ್ ಕೊಟ್ಟಿರೋದು, ಅಂದರೆ ಡೆಲಿವರಿ ಡೇಟು. 2ನೇ ಸಲ ಸ್ಕ್ಯಾನಿಂಗ್ ಮಾಡಿಸಿದಾಗ 24 ಕೊಟ್ಟಿದ್ದಾರೆ, ಇಲ್ಲಿ 25 ಕೊಟ್ಟಿದ್ದಾರೆ. ಇದು ಪಾಪುದು ಹಾರ್ಟ್ ಬೀಟು. ಲಾಸ್ಟ್ ಏನು ಸ್ಕ್ಯಾನಲ್ಲಿ ಏನಿತ್ತು ಹಾರ್ಟ್ ಬೀಟು ಇವಾಗಲೂ ಅದೇ ಇದೆ. ಇದು ನನ್ನದು ಸ್ಕ್ಯಾನ್, ಒಳಗಡೆ ಸ್ಕ್ಯಾನ್ ಮಾಡಿರ್ತಾರಲ್ಲ ಅದು. ಇಲ್ಲಿ ನೀಟಾಗಿ ಕಾಣಿಸ್ತಾ ಇದೆ. ನಂದು 3 ತಿಂಗಳಷ್ಟೇ ಆಗಿರೋದು. ಇದರಲ್ಲಿ ಪಾಪುದು ತಲೆ, ಮೂಗು, ಬಾಯಿ, ಇದು ಹೊಟ್ಟೆ ಭಾಗ ಅಂತ ಹೇಳ್ಬಿಟ್ಟು ಡಾಕ್ಟರ್ ತೋರಿಸಿರೋದು ನಮಗೆ. ಇದು ಫುಲ್ಲು ಹಾರ್ಟ್ ಬಿಟ್ಟು ಎಷ್ಟು ಬರುತ್ತೆ, ಯಾವ ಥರ ಸ್ಪೀಡಲ್ಲಿದೆ ಅಂತ ಚೆಕ್ ಮಾಡಿರೋದು. ಇದರಲ್ಲಿ ಒಂದು ಬ್ರೈನ್ ಇದೆ, ಮತ್ತು ಇದು ಬೆನ್ನಿನ ಮೂಳೆ ಎಷ್ಟು ಯಾವ ಥರ ಇದೆ ಅಂತ ಚೆಕ್ ಮಾಡೋದಕ್ಕೆ ಮಾಡಿರೋದು. ಇದನ್ನು ಹಾರ್ಟ್ ಬಿಟ್ಟು, ಮತ್ತು ಇದು ಬ್ರೈನು, ಒಳಗಡೆ ಯಾವ ಥರ ಬ್ರೈನ್ ಇದೆ ತಲೆಯಲ್ಲಿ, ಆ ಬ್ರೈನ್ ಇದು. ಲಾಸ್ಟ್ ಅಂದರೆ ಕ್ಲಿಯರಾಗಿ ಕಾಣಿಸೋದಂದರೆ ಇದೊಂದೇ. ಇದರಲ್ಲಿ ನೀಟಾಗಿ ಮೂಗು, ಬಾಯಿ, ಹೊಟ್ಟೆ, ತಲೆ ಇದಿಷ್ಟು ನೀಟಾಗಿ ಕಾಣುತ್ತೆ. ಇದು ನಂದು ಫಸ್ಟ್ ಸ್ಕ್ಯಾನು. ಫಸ್ಟ್ ಸ್ಕ್ಯಾನಲ್ಲಿ 156 ಹಾರ್ಟ್ ಬೀಟ್ ಇದೆ. ನನಗೆ ಸೆಕೆಂಡ್ ಸ್ಕ್ಯಾನಲ್ಲೂ 156 ಇದೆ. ಅಲ್ಲೆಲ್ಲ ಓಡಾಡ್ಕೊಂಡು ಬಂದು ತುಂಬ ಸುಸ್ತಾಗ್ಬಿಟ್ಟಿತ್ತು. ಸೊ ನಾನು ಮನೆ ಒಳಗಡೆ ಹೋಗದೆ ಜಗಲಿ ಮೇಲೇ ಕೂತಿದ್ದೆ. ಈ ಮರಿ ಬಂದು ನಮ್ಮ ಮನೆ ಎದುರುಗಡೆ ಮನೆದು. ಇದಕ್ಕೆ ರಾಧಾ ಅಂತ ಹೆಸರಿಟ್ಟಿದ್ದಾರೆ ಅವ್ರ ಮನೇಲಿ. ನಾನು ಇದನ್ನ ಇಟ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ಆಟ ಆಡ್ತಾ ಕೂತಿದ್ದೆ. ಯಾಕೆಂದರೆ ಫುಲ್ ಸುಸ್ತಾಗ್ಬಿಟ್ಟಿತ್ತಲ್ಲ, ಮನೆ ಒಳಗೆ ಹೋಗಲಿಲ್ಲ, ಈಚೆನೇ ಕೂತ್ಕೊಂಡು ಆಟ ಆಡ್ತಿದ್ವಿ. ಆಮೇಲೆ ಮನೆ ಒಳಗಡೆಗೆ ಬಂದು 6 ಗಂಟೆ ಎಲ್ಲ ಟೈಮ್ ಆಗಿತ್ತಲ್ಲ, ಎಲ್ಲ ಟೀ ಕುಡಿತಾ ಇದ್ವಿ. ಟಿ ವಿ ನೋಡ್ತಾ ಟೀ ಕುಡಿತಾ ಇದ್ವಿ. ಇವಾಗ ನಾನು ಹಸ್ಬೆಂಡ್ ಇಬ್ಬರೂ ತಂದಿರೋ ಚಿಕನ್ಗೆ ಫಸ್ಟು ಸ್ವಲ್ಪ ಸಾಂಬಾರು ಮಾಡಿದ್ವಿ, ಆಮೇಲೆ ಫ್ರೈ ಮಾಡಿದ್ದು. ಇದೆಲ್ಲ ಮಸಾಲೆ ಸಾಂಬಾರಿಗೆ ಅಂತ ಆಡಿಸ್ಕೊತಾ ಇದ್ದೀನಿ, ಕರೆಂಟ್ ಹೋಗ್ಬಿಡುತ್ತೆ ಅಂತ ಬೇಗನೆ ಸ್ಟಾರ್ಟ್ ಮಾಡ್ಕೊಂಡಿದ್ವಿ. ಇವಾಗ ನಾನು ನಿಮಗೆ ಗ್ರೇವಿ ಮಾಡೋದು ಯಾವ ಥರ ಮಾಡಿದೆ ನಾನು. ಚಿಕನ್ ಗ್ರೇವಿ ಗ್ರೀನ್ ಕಲರ್ ಮಾಡಿದ್ದು ನಾನು. ಸೊ ಅದನ್ನು ಯಾವ ಥರ ಮಾಡಿದೆ ಅಂತ ತೋರಿಸ್ತೀನಿ. ಫಸ್ಟು ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ, ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟಕ್ಕೆ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪನ್ನು ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ ನಾನು. ಇದಿಷ್ಟು ಐಟಮ್ಸ್ ಇದ್ದರೆ ಸಾಕು, ಗ್ರೀನ್ ಕಲರ್ ಚಿಕನ್ ಫ್ರೈ ಗ್ರೇವಿ ಚೆನ್ನಾಗಿರುತ್ತೆ. ಇವಾಗ ಫಸ್ಟು ಬಾಣಲಿಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ, ಯಾಕೆಂದರೆ ಚೆನ್ನಾಗಿ ಕಾಯಬೇಕು, ಆ ಥರ ಇಟ್ಕೋಬೇಕು. ಇದೆಲ್ಲ ಇಟ್ಕೊಂಡಾದ್ಮೇಲೆ ನಾವು ಏನೇನು ಇಟ್ಕೊಂಡಿದ್ದೆ ಅದೆಲ್ಲ ಪೇಸ್ಟ್ ಮಾಡ್ಕೋಬೇಕು. ಅಂದರೆ ಎಲ್ಲನೂ ಒಟ್ಟಿಗೆ ಪೇಸ್ಟ್ ಮಾಡಬಾರ್ದು, ಎಲ್ಲನೂ ಸಪ್ರೇಟ್ ಪೇಸ್ಟ್ ಮಾಡಿ ಇಟ್ಕೋಬೇಕು. ಇಟ್ಕೊಂಡಾದ್ಮೇಲೆ ಕಾದಿರೋ ಎಣ್ಣೆಗೆ ಫಸ್ಟು ಈರುಳ್ಳಿನ ಹಾಕಬೇಕು.
ಈರುಳ್ಳಿನ ಹಾಕಿ ಸ್ವಲ್ಪ ಅದು ಕಲರ್ ಬರೋ ತನಕನೂ ಹಾಗೆ ಸೌಟಲ್ಲಿ ಫ್ರೈ ಥರ ಮಾಡ್ಕೊತ ಇರಬೇಕು. ಅದ್ರದ್ದು ಹಸಿ ಸ್ಮೆಲ್ಲೆಲ್ಲ ಹೋಗ್ಬೇಕಂತ ಎಲ್ಲನೂ ಒಟ್ಟಿಗೆ ಆಡಿಸ್ಬಿಟ್ರೆ ಅದ್ರದ್ದು ಫ್ಲೇವರ್ ಎಲ್ಲ ಚೆನ್ನಾಗಿ ಬರೋದಿಲ್ಲ. ಒಂದೊಂದು ಬೇಗ ಫ್ಲೇವರ್ ಕೊಡುತ್ತೆ, ಒಂದೊಂದು ಲೇಟಾಗಿ ಕೊಡುತ್ತೆ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕೊತಾ ಇದ್ದೀನಿ. ನಾನು ಅರ್ಧ ಕೆ ಜಿಯಷ್ಟು ಚಿಕನ್ ಇಟ್ಕೊಂಡಿದ್ದೆ ಮಾಡೋದಕ್ಕೆ. ನಾನಿದು ಫಸ್ಟ್ ಟೈಮ್ ಮಾಡ್ತಾ ಇರೋದು. ನಮ್ಮ ಮನೇಲೆಲ್ಲ ನಾನು ಈ ಥರ ಮಾಡೇ ಇಲ್ಲ. ಇದು ನಮ್ಮಮ್ಮ ಮಾಡ್ತಾಯಿದ್ರು, ನನಗೆ ತುಂಬ ಇಷ್ಟ ಇದು. ಹಾಗಾಗಿ ಇಲ್ಲೂ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದೆ. ಬಟ್ ತುಂಬ ಚೆನ್ನಾಗಿ ಬಂದಿತ್ತು. ಇವಾಗ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಆದಮೇಲೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಆದಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೇಕು. ಯಾಕೆಂದರೆ ಅದು ಲೇಟ್ ಫ್ಲೇವರ್ ಬಿಡೋದು, ಮತ್ತು ಅದು ಫ್ರೈ ಆಗೋದು ಲೇಟ್ ಆಗುತ್ತೆ. ಶುಂಠಿ ಬೆಳ್ಳುಳ್ಳಿದು ಹಸಿಮೆಣ್ಸಿನ್ಕಾಯಿ ಬೇಗ ಆಗುತ್ತೆ, ಅದಕ್ಕೇ ಲಾಸ್ಟಲ್ಲಿ ಹಸಿ ಖಾರಗಳನ್ನ ಹಾಕ್ಕೊಳ್ಳೋದು. ನಮ್ಮ ಮನೇಲಿ ನಾನು ಅರ್ಧ ಕೆ ಜಿ ಮಾಡೋದ್ರಿಂದ ಇಷ್ಟೇ ಹಾಕ್ಕೊಂಡಿದ್ದು, ಅಂದರೆ 6 ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೆ. ನಿಮ್ಮ ಖಾರ ಜಾಸ್ತಿ ತಿಂತೀವಿ ಅಂದರೆ ಇನ್ನೂ ಜಾಸ್ತಿ ಮೆಣ್ಸಿನ್ಕಾಯಿನ ಹಾಕ್ಕೋಬೋದು. ನಾನು ಇದ್ರ ಜೊತೆಗೆ ಸಣ್ಣದಾಗಿ ಅಂದರೆ ಉದ್ದುದ್ದ ಕಟ್ ಮಾಡಿನೂ ಮೆಣ್ಸಿನ್ಕಾಯಿನ ಹಾಕಿದ್ದೆ, ಖಾರ ಸಾಲಲ್ಲ ಅಂತ ಹೇಳ್ಬಿಟ್ಟು. ಇನ್ನು ಖಾರ ಬೇಕು ಅನಿಸುತ್ತೆ ಅಂತೇಳ್ಬಿಟ್ಟು ನಾನು ಒಂದೆರಡು ಅಷ್ಟೇ ಕಟ್ ಮಾಡಿದ್ದು, ಅದೆರಡನ್ನೂ ಹಾಕ್ಕೊಂಡು ಜೊತೆಗೇ ಫ್ರೈ ಮಾಡ್ಕೊತಾ ಇದ್ದೀನಿ. ಕೊತ್ತಂಬರಿ ಪುದೀನ ಪೇಸ್ಟ್ ಮಾಡಿದ್ದೆ, ಅದನ್ನು ಹಾಕೊಂತಿದ್ದೀನಿ. ಅದು ಲಾಸ್ಟಲ್ಲಿ ಯಾಕೆ ಹಾಕ್ತಿರೋದಂದರೆ ಅದು ಬೇಗನೆ ಬೆಂದೋಗ್ಬಿಡುತ್ತೆ, ಅದಕ್ಕೋಸ್ಕರ ಅದನ್ನು ಲಾಸ್ಟಲ್ಲಿ ಹಾಕ್ಕೊತ ಇರೋದು. ಚಕ್ಕೆ ಲವಂಗ ಇದೇನೂ ಹಾಕಿಲ್ಲ. ಅರಿಶಿನ ಹಾಕ್ಬೋದು ಇದಕ್ಕೆ, ಮತ್ತು ಬೇರೆ ಯಾವುದೇ ರೀತಿ ಮಸಾಲೆ ಪೌಡ್ರನ್ನ ನಾನು ಹಾಕಿಲ್ಲ. ಇದಿಷ್ಟು ಐಟಮಿಂದ ಮಾಡಿರೋದು. ಇದೆಲ್ಲ ಹಸಿ ಸ್ಮೆಲ್ಲೆಲ್ಲ ಹೋದ್ಮೇಲೆ ತೊಳೆದಿಟ್ಕೊಂಡಿರೋ ಚಿಕನ್ ಪೀಸ್ಗಳನ್ನೆಲ್ಲ ನಾನು ಗ್ರೇವಿ ಮೇಲೆ ಹಾಕ್ತಾಯಿದ್ದೀನಿ. ಚಿಕನ್ ಎಲ್ಲ ಹಾಕಿದ್ಮೇಲೆ ಈ ಥರ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ಫಸ್ಟೇ ಇದಕ್ಕೆ ನೀರು ಹಾಕಬಾರ್ದು, ಅದು ಗಟ್ಟಿ ಇದ್ದಾಗಲೇ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಫುಲ್ ಎಲ್ಲ ಮಿಕ್ಸ್ ಮಾಡಾದಮೇಲೆ ಅರಿಶಿನ ಹಾಕಬೇಕು. ಏಕೆಂದರೆ ಯಾವುದೇ ಮಸಾಲೆ ಸಾಂಬಾರು ಮಾಡಿದ್ರೆ ಅರಿಶಿನ ಹಾಕಿದ್ರೆ ಎಲ್ಲ ಟೇಸ್ಟ್ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ 1-2 ನಿಂಬೆಹಣ್ಣು ಹಾಕ್ಬೋದು, ತುಂಬ ಟೇಸ್ಟ್ ಇರುತ್ತೆ ನಿಂಬೆಹಣ್ಣು ಹಾಕೋದ್ರಿಂದ. ಇದ್ರ ಜೊತೆಗೆ ಮೊಸರು ಹಾಕ್ತಾರೆ, ಬಟ್ ನಂಗೆ ಮೊಸರು ಹಾಕಿದ್ರೆ ಇಷ್ಟ ಆಗೋಲ್ಲ, ಅದಕ್ಕೆ ನಾನು ಮೊಸರು ಹಾಕಿಲ್ಲ, ಬರೀ ನಿಂಬೆಹಣ್ಣು ಹಾಕಿದ್ದೀನಿ. ಇವಾಗ ಎಲ್ಲ ಹಾಕಾದ್ಮೇಲೆ ನೀರು ಹಾಕಿದ್ದೀನಿ. ನೀರು ನಿಮಗೆ ಎಷ್ಟು ಬೇಕೋ ಅಷ್ಟಕ್ಕೆ ಹಾಕೋಬೋದು. ಗಟ್ಟಿಗೆ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ನೀರು ಹಾಕೋಬೋದು. ಸ್ವಲ್ಪ ಜಾಸ್ತಿ ಗ್ರೇವಿ ಬೇಕು ಅಂತ ಹೇಳಿದ್ರೆ ಜಾಸ್ತಿ ನೀರು ಹಾಕಿದ್ರೆ ಅದು ಬೇಯ್ತಾ ಗಟ್ಟಿಯಾಗಿ ಚೆನ್ನಾಗಿರುತ್ತೆ. ಇದನ್ನು ನೀವು ಅನ್ನದ ಜೊತೆನೂ ತಿನ್ಬೋದು, ಚಪಾತಿ ಏನಾದರೂ ಮಾಡಿದ್ರೂ ತಿನ್ಬೋದು. ಇವಾಗ ಚಿಕನ್ ಗ್ರೇವಿ ರೆಡಿ ಆಯಿತು. ಸೊ ಇವಾಗ ಬೆಂದಿರೋದ್ರಿಂದ ಯಾವ ಥರ ಕಾಣುತ್ತೆ ಅಂತ ನೋಡಿ. ನಮಗೆ ಜಾಸ್ತಿ ಗ್ರೇವಿ ಬೇಕಿರೋದ್ರಿಂದ ಜಾಸ್ತಿ ಮಾಡ್ಕೊಂಡಿದ್ವಿ. ಇವಾಗ ನಾವೆಲ್ಲ ಕೂತ್ಕೊಂಡು ನಮ್ಮದು ಮದುವೆದು ಫೋಟೋಸ್ ಎಲ್ಲ ಕಳಿಸಿದ್ರು ಪೆನ್ ಡ್ರೈವ್ಗೆ, ಅದನ್ನು ನೋಡ್ತಾ ಇದ್ವಿ ಮನೆಯವರೆಲ್ಲರೂ ಕೂತ್ಕೊಂಡು. ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.